ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನಾವು ಇವತ್ತಿನ ಕ್ಲಾಸ್ನಲ್ಲಿ ಬಿ, ಬೀನ್ ಆ್ಯಂಡ್ ಬೀಯಿಂಗ್ ಈ 3 ವರ್ಬ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳಿಗಿರುವ ಡಿಫ್ರೆನ್ಸಸ್ ಏನು, ಹಾಗೆ ಎಕ್ಸಾಂಪಲ್ಸ್ ಬಗ್ಗೆ ನೋಡೋಣ. ಹಲವಾರು ಜನರಿಗೆ ಗೊತ್ತಿರಲ್ಲ ಬಿ ಅನ್ನೋ ಪದ ಇಂಗ್ಲೀಷಲ್ಲಿ ಏನು ಅಂತ. ಬಿ ಈಸ್ ಆಲ್ಸೋ ಒನ್ ವರ್ಬ್. ಬಿ ಅನ್ನೋದು ಕೂಡ ಒಂದು ಕ್ರಿಯಾಪದ. ಇದನ್ನು ನಾವು ಇಂಗ್ಲೀಷಲ್ಲಿ ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಏನು ಇರ್ರೆಗ್ಯುಲರ್ ವರ್ಬ್ ಅಂದರೆ, ಪ್ರತಿಯೊಂದು ವರ್ಬಿಗೂ 3 ಫಾರ್ಮ್ಸ್ ಇರುತ್ತೆ. ಪ್ರೆಸೆಂಟ್ ಫಾರ್ಮ್ ಅಥವಾ ಬೇಸ್ ಫಾರ್ಮ್, ಪಾಸ್ಟ್ ಫಾರ್ಮ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಪ್ರೆಸೆಂಟ್ ಫಾರ್ಮ್ ಅಂದರೆ ಬೇಸ್ ಫಾರ್ಮ್ ಅಂದರೆ ಅದರ ಮೂಲ ಫಾರ್ಮ್ ಹೆಂಗಿರುತ್ತೆ ಹಾಗೆ. ಫಾರ್ ಎಕ್ಸಾಂಪಲ್, ವಾಕಿದ್ದು ಪ್ರೆಸೆಂಟ್ ಫಾರ್ಮ್ ಈಸ್ ವಾಕ್ಡ್, ಅದರ ಪಾಸ್ಟ್ ಫಾರ್ಮ್ ಈಸ್ ವಾಕ್ಡ್ ಅಂದರೆ ಇ.ಡಿ ಸೇರಿಸ್ತೀವಿ, ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆಲ್ಸೋ ವಾಕ್ಡ್. ಹಾಗೆ ವರ್ಕಿದ್ದು ಪ್ರೆಸೆಂಟ್ ಫಾರ್ಮ್ ಈಸ್ ವರ್ಕ್, ಪಾಸ್ಟ್ ಫಾರ್ಮ್ ಈಸ್ ವರ್ಕ್ಡ್, ಇ.ಡಿ ಆ್ಯಡ್ ಮಾಡ್ತೀವಿ, ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆಲ್ಸೋ ವರ್ಕ್ಡ್. ಈ ರೀತಿಯ ವರ್ಬ್ಗಳನ್ನು ನಾವು ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಅದರ ಪಾಸ್ಟ್ ಫಾರ್ಮಲ್ಲಿ ನಾವು ಇ.ಡಿ ಆ್ಯಡ್ ಮಾಡ್ತೀವಿ. ಬಟ್ ಕೆಲವೊಂದು ವರ್ಬ್ಸ್ ಈ ಥರ ಬರಲ್ಲ. ಫಾರ್ ಎಕ್ಸಾಂಪಲ್, ಫೈಟ್, ಫಾಟ್, ಫಾಟ್, ರೈಟ್, ರೋಟ್, ರಿಟನ್, ಬೈ, ಬಾಟ್. ಈ ರೀತಿಯ ವರ್ಬ್ಗಳಿಗೆ ನಾವು ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಹಾಗೆ ಬಿ ಕೂಡ ಒಂದು ಇರ್ರೆಗ್ಯುಲರ್ ವರ್ಬ್. ಪ್ರೆಸೆಂಟ್ ಫಾರ್ಮ್ ಈಸ್ ಬಿ, ಪಾಸ್ಟ್ ಫಾರ್ಮ್ ಈಸ್ ಬೀನ್, ಪಾಸ್ಟ್ ಪಾರ್ಟಿಸಿಪಲ್ ಆಲ್ಸೋ ಬೀನ್, ಆ್ಯಂಡ್ ಬೀಯಿಂಗ್ ಅನ್ನೋದು ಅದರ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ಲೈಕ್ ವರ್ಕಿಂಗ್, ಜಂಪಿಂಗ್, ಈಟಿಂಗ್, ರೀಡಿಂಗ್. ಈ ರೀತಿಯಾಗಿ ನಾವು ವರ್ಬ್ನ ING ಸೇರಿಸಿ ಯೂಸ್ ಮಾಡ್ತೀವಲ್ಲ ಇನ್ ಕಂಟಿನ್ಯೂಸ್ ಟೆನ್ಸಲ್ಲಿ, ಅದೇ ರೀತಿಯಾಗಿ ಬೀಯಿಂಗ್ ಕೂಡ. ಸೊ ಗೈಸ್, ಹಾಗಾಗಿ ಬೀನ್ ಆ್ಯಂಡ್ ಬೀಯಿಂಗ್ ಬೀನ 2 ವಿಧಗಳು ಅಥವಾ ಬೀನ 2 ಫಾರ್ಮ್ಸ್. ಗೈಸ್, ಬಿಗೆ ಇವೆರಡಲ್ಲದೆ ಇನ್ನೂ ಹಲವಾರು ಫಾರ್ಮ್ಸ್ಗಳಿವೆ. ಅವುಗಳಲ್ಲಿ ಆ್ಯಮ್, ಈಸ್, ಆರ್ ಈ ರೀತಿಯ ಫಾರ್ಮ್ಸಲ್ಲಿ ನಾವು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ. ವಾಸ್, ವರ್ ಆಗಿ ನಾವು ಈ ಫಾರ್ಮ್ಗಳನ್ನು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಇವುಗಳ ಬಗ್ಗೆ ನೀಟಾಗಿ ನಾನು ಬಿ ವರ್ಬ್ಸ್ ಅನ್ನೋ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತಾ ಇರೋದು ಬಿ, ಬೀನ್ ಆ್ಯಂಡ್ ಬೀಯಿಂಗ್. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬಿ ಅನ್ನೋ ಪದದ ಅರ್ಥ ಇರು. ಅಲ್ಲಿ ಇರು ಅನ್ನೋದಕ್ಕೆ ಬಿ ದೇರ್ ಅಂತೀವಿ. ನಾನು ಅಲ್ಲಿರ್ತೀನಿ ಅನ್ನೋದಕ್ಕೆ ಐ ಬಿ ದೇರ್, ನೀನಲ್ಲಿರು ಅನ್ನೋದಕ್ಕೆ ಯು ಬಿ ದೇರ್. ಈ ರೀತಿಯಾಗಿ ನಾವು ಬಿನ ಇರು ಅನ್ನೋ ಅರ್ಥ ಕೊಡುವ ಹಾಗೆ ಬೇರೆ ಬೇರೆ ಕಡೆ ಯೂಸ್ ಮಾಡ್ತೀವಿ. ಡೋಂಟ್ ಬಿ ಸೀರಿಯಸ್. ಡೋಂಟ್ ಬಿ ಸೀರಿಯಸ್ ಅಂದರೆ ಸೀರಿಯಸ್ ಆಗಿರಬೇಡ ಅಥವಾ ಗಂಭೀರವಾಗಿರಬೇಡ. ಇಟ್ ಮಸ್ಟ್ ಬಿ ರೈಟ್. ಇಟ್ ಮಸ್ಟ್ ಬಿ ರೈಟ್ ಅಂದರೆ ಅದು ಸರಿಯಾಗಿರುತ್ತೆ. ಐ ಯೂಸ್ ಟು ಬಿ ಕೂಲ್. ನಾನು ಶಾಂತವಾಗಿರಲ್ಪಡ್ತೀನಿ. ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ. ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ. ನಾನು ಸಂತೋಷವಾಗಿರೋದಕ್ಕೆ ಬಯಸ್ತೀನಿ. ಐ ನೋ ಯು ಮಸ್ಟ್ ಬಿ ಟಯರ್ಡ್. ಐ ನೋ ಯು ಮಸ್ಟ್ ಬಿ ಟಯರ್ಡ್. ನನಗೆ ಗೊತ್ತಿದೆ ನೀನು ಸುಸ್ತಾಗಿರ್ತೀಯ. ಐ ವಿಲ್ ಬಿ ಹೋಮ್ ಇನ್ ಅ ಮಿನಿಟ್. ಐ ವಿಲ್ ಬಿ ಹೋಮ್ ಇನ್ ಅ ಮಿನಿಟ್. 1 ನಿಮಿಷದಲ್ಲಿ ನಾನು ಮನೇಲಿರ್ತೀನಿ. ಐ ಆಮ್ ಗೋಯಿಂಗ್ ಟು ಬಿ ಸಿಕ್. ಐ ಆಮ್ ಗೋಯಿಂಗ್ ಟು ಬಿ ಸಿಕ್. ನನಗೆ ಹುಷಾರು ತಪ್ಪುತ್ತೆ. ಐ ಲೈಕ್ ಟು ಬಿ ಹೋಮ್. ಐ ಲೈಕ್ ಟು ಬಿ ಹೋಮ್ ಅಂದರೆ ನನಗೆ ಮನೆಯಲ್ಲಿರೋದು ಇಷ್ಟ. ಟುಡೇ ಇಟ್ ಈಸ್ ಹರ್ ಟು ಬಿ ಅ ಲೀಡರ್. ಟುಡೇ ಇಟ್ ಈಸ್ ಹರ್ ಟು ಬಿ ಅ ಲೀಡರ್. ಇವತ್ತು ಅವಳು ಲೀಡರ್ ಆಗ್ತಾಳೆ. ಓಕೆ, ಐ ವಿಲ್ ಬಿ ಇನ್ ನೆಕ್ಸ್ಟ್ ಮಂಡೇ. ಓಕೆ, ನೆಕ್ಸ್ಟ್ ಮಂಡೇ ನಾನಿರ್ತೀನಿ. ಐ ವಿಲ್ ಬಿ ಬ್ಯಾಕ್ ಆಫ್ಟರ್ ಫ್ಯೂ ಅವರ್ಸ್. ಐ ವಿಲ್ ಬಿ ಬ್ಯಾಕ್ ಆಫ್ಟರ್ ಫ್ಯೂ ಅವರ್ಸ್. 2 ಗಂಟೆಗಳ ನಂತರ ನಾನು ಹಿಂತಿರುಗಿರುತ್ತೇನೆ. ನೆಕ್ಸ್ಟ್ ನೋಡಿ, ಜಸ್ಟ್ ರಿಮೆಂಬರ್ ಐ ವಿಲ್ ಆಲ್ವೇಸ್ ಬಿ ದೇರ್ ವೆನೆವರ್ ಯು ನೀಡ್ ಮೀ. ಜಸ್ಟ್ ರಿಮೆಂಬರ್, ನೆನ್ಪಿಡಿ, ಐ ವಿಲ್ ಆಲ್ವೇಸ್ ಬಿ ದೇರ್ ವೆನೆವರ್ ಯು ನೀಡ್ ಮೀ. ನಿಮಗೆ ನನ್ನ ಅಗತ್ಯ ಬಂದಾಗೆಲ್ಲ ನಾನು ಯಾವಾಗಲೂ ನಿಮಗಿರ್ತೀನಿ ಅಂತ. ಗೈಸ್, ಇವಿಷ್ಟು ನೀವು ನೋಡಿರೋದು ಬಿಯನ್ನು ಆ್ಯಸ್ ಇಟ್ ಈಸ್ ವರ್ಬ್ ಆಗಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬೀನ್ ಬಗ್ಗೆ ನೋಡೋಣ. ಬೀನ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಟು ಬಿ. ಬೀನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮೇ ಬೀನ್. ಓಕೆ, ಇದನ್ನು ನಾವು ಹ್ಯಾವ್, ಹ್ಯಾಸ್, ಹ್ಯಾಡ್ ಆದ ನಂತರ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಆಫ್ಟರ್ ಹ್ಯಾವ್, ಹ್ಯಾಸ್, ಹ್ಯಾಡ್. ಸೊ ಹ್ಯಾವ್, ಹ್ಯಾಸ್, ಹ್ಯಾಡ್ನ ನಾವು ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ, ನೇಹ ಹ್ಯಾಸ್ ಬೀನ್ ಲೇಟ್ ಟು ದ ಆಫೀಸ್ ಟುಡೇ. ನೇಹ ಹ್ಯಾಸ್ ಬೀನ್ ಲೇಟ್ ಟು ದ ಆಫೀಸ್ ಟುಡೇ. ಈ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ನೇಹ ಇವತ್ತು ಆಫೀಸಿಗೆ ಲೇಟ್ ಆಗಿದ್ದಾಳೆ. ಇಲ್ಲಿ ಬೀನ್ ವರ್ಬ್ ಆಗಿ ವರ್ಕ್ ಮಾಡುತ್ತೆ. ಇರು ಅನ್ನೋ ಮೀನಿಂಗನ್ನೇ ಬೀನ್ ಕೊಡುತ್ತೆ. ನೆಕ್ಸ್ಟ್ ನೋಡಿ, ಹ್ಯಾವ್ ಯು ಬೀನ್ ಟು ಮಲೇಷಿಯಾ. ಹ್ಯಾವ್ ಯು ಬೀನ್ ಟು ಮಲೇಷಿಯಾ. ಇಲ್ಲಿ ಕೂಡ ನಾವು ಬೀನ್ ಅಂತ ಯೂಸ್ ಮಾಡಿದ್ದೀವಿ. ಇದರ ಅರ್ಥ, ನೀನು ಮಲೇಷ್ಯಾಕ್ಕೆ ಹೋಗಿದೀಯಾ.
ನೀನು ಮಲೇಷ್ಯಾಕ್ಕೆ ಹೋಗಿದೀಯಾ? ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಐ ಹ್ಯಾವ್ ಬಿನ್ ಪ್ರಾಕ್ಟೀಸಿಂಗ್ ಸಿನ್ಸ್ ಲಾಸ್ಟ್ ಸಂಡೇ. ಈ ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಇಲ್ಲಿ ಬೀನ್ ಬಂದು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗ್ತಿದೆ. ಇಲ್ಲಿರುವ ಮೇನ್ ವರ್ಬ್ ಈಸ್ ಪ್ರಾಕ್ಟೀಸ್. ಸೊ ಬೀನ್ ಈಸ್ ಹೆಲ್ಪಿಂಗ್ ವರ್ಬ್. ಇದರರ್ಥ ನಾನು ಲಾಸ್ಟ್ ಸಂಡೇಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಸಂಡೇನೇ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಕೂಡ ಪ್ರಾಕ್ಟೀಸ್ ನಡೀತಾ ಇದೆ ಅಂತ. ಕಂಟಿನ್ಯೂಸ್ ಟೆನ್ಸ್ ಅಲ್ವಾ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಲೈನ್ ನೋಡಿ, ಇದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಹೇಗೆ ಹೇಳ್ಬೋದು ಅಂದರೆ ಐ ಹ್ಯಾಡ್ ಬೀನ್ ಪ್ರಾಕ್ಟೀಸಿಂಗ್ ಫಾರ್ 1 month. ಐ ಹ್ಯಾಡ್ ಬೀನ್ ಪ್ರಾಕ್ಟೀಸಿಂಗ್ ಫಾರ್ 1 month. ದಟ್ ಮೀನ್ಸ್ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬಟ್ ನಾನು 1 month ಅಂದರೆ 1 ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಐ ಹ್ಯಾಡ್ ಬೀನ್ ಪ್ರಾಕ್ಟೀಸಿಂಗ್ ಅಂದರೆ ನಾನು 1 ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಗೈಸ್, ದಿಸ್ ಈಸ್ ಅಬೌಟ್ ಬೀನ್. ಬೀನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬೀಯಿಂಗ್. ಬೀಯಿಂಗ್ ಅನ್ನೋದು ಬೀನ ಇನ್ನೊಂದು ರೂಪ. ವರ್ಕಿಂಗ್, ರೀಡಿಂಗ್, ರೈಟಿಂಗ್ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿ ಬೀಯಿಂಗ್ ಕೂಡ. ಬೀಯಿಂಗ್ ಈಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಫ್ ಟು ಬಿ. ಟು ಬಿನ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಬೀಯಿಂಗ್. ಬೀಯಿಂಗ್ನ ನಾವು ಆಮ್, ಈಸ್, ಆರ್, ವಾಸ್, ವರ್ ನಂತರ ಯೂಸ್ ಮಾಡ್ತೀವಿ. ಪ್ರೆಸೆಂಟಲ್ಲಾದರೆ ಆಮ್, ಈಸ್, ಆರ್ ಆದಮೇಲೆ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಾದರೆ ವಾಸ್, ವರ್ ಆದಮೇಲೆ ಯೂಸ್ ಮಾಡ್ತೀವಿ. ಸೊ ಇಟ್ ಶೋಸ್ ಆನ್ಗೋಯಿಂಗ್ ಆ್ಯಕ್ಷನ್. ಅಂದರೆ ಆನ್ಗೋಯಿಂಗ್ ಅಂದರೆ ನಡೀತಾ ಇರುವ ಕೆಲಸನ ಅದು ತೋರಿಸುತ್ತೆ. ಅಂದಮೇಲೆ ಇದನ್ನು ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಟೆನ್ಸ್ ಅಂದರೆ ಅದು ನಡೀತಾ ಇರುವ ಆ್ಯಕ್ಷನನ್ನು ತೋರಿಸುವಂಥದ್ದು. ಮೇಲೆ ಒಂದು ಎಕ್ಸಾಂಪಲ್ ನೋಡಿದ್ವಿ ನಾವು. ನೇಹಾ ಹ್ಯಾಸ್ ಬಿನ್ ಲೇಟ್ ಟು ದ ಆಫೀಸ್ ಟುಡೇ. ದಟ್ ಮೀನ್ಸ್ ನೇಹಾ ಇವತ್ತು ಆಫೀಸಿಗೆ ಬರೋದು ಲೇಟ್ ಆಗಿದೆ. ಅವಳು ಯಾಕೆ ಲೇಟ್ ಆಗಿದೆ ಅಂದರೆ ಶಿ ಈಸ್ ಬೀಯಿಂಗ್ ಲೇಝಿ. ಶಿ ಈಸ್ ಬೀಯಿಂಗ್ ಲೇಝಿ. ಯಾಕಂದರೆ ಅವಳು ಸೋಮಾರಿಯಾಗಿದ್ದಾಳೆ. ಅಂದರೆ ಅವಳು ನೇಚರ್ ಅದು, ಅವಳು ಸೋಮಾರಿಯಾಗಿ ಇದ್ದಾಳೆ. ಇವಾಗ ಕೂಡ ಇದ್ದಾಳೆ, ಆವಾಗಲೂ ಇದ್ಲು, ಮುಂದೇನೂ ಇರ್ತಾಳೆ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಬೀಯಿಂಗ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್. ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್. ನಾನು ಲೇಟಾಗಿರೋದಕ್ಕೆ ಸಾರಿ ಅಂತ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಐ ಆಮ್ ಅಂತ ಇದೆ ಅಲ್ಲ, ಸೊ ಪ್ರೆಸೆಂಟಲ್ಲಿದೆ. ಐ ಆಮ್ ಸಾರಿ ಐ ವಾಸ್ ಬೀಯಿಂಗ್ ಸೆಲ್ಫಿಶ್ ಎಸ್ಟರ್ಡೇ. ಐ ಆಮ್ ಸಾರಿ ಐ ವಾಸ್ ಬೀಯಿಂಗ್ ಸೆಲ್ಫಿಶ್ ಎಸ್ಟರ್ಡೇ. ನಾನು ನಿನ್ನೆ ಸ್ವಾರ್ಥಿಯಾಗಿದ್ದಕ್ಕೆ ಸಾರಿ. ಐ ಆಮ್ ಸಾರಿ, ನಾನು ಸಾರಿ. ಐ ವಾಸ್ ಬೀಯಿಂಗ್ ಸೆಲ್ಫಿಶ್, ನಾನು ನಿನ್ನೆ ಸೆಲ್ಫಿಶ್ ಆಗಿದ್ದಕ್ಕೆ. ಸೆಲ್ಫಿಶ್ ಮೀನ್ಸ್ ಸ್ವಾರ್ಥಿ. ಯು ಆರ್ ಬೀಯಿಂಗ್ ನಾಟಿ. ಯು ಆರ್ ಬೀಯಿಂಗ್ ನಾಟಿ. ಇಲ್ಲಿ ನಾನು ನಿನ್ನ ಸ್ಟೇಟಸನ್ನು ಹೇಳ್ತಾ ಇದ್ದೀನಿ, ನೀನು ಹೆಂಗಿದೀಯಾ ಇವಾಗ ಅಂತ. ಯು ಆರ್ ಬೀಯಿಂಗ್ ನಾಟಿ ಅಂದರೆ ನೀನು ತುಂಟನಾಗಿದ್ದೀಯಾ. ಐ ವಾಸ್ ಬೀಯಿಂಗ್ ಕೇರ್ಲೆಸ್. ಐ ವಾಸ್ ಬೀಯಿಂಗ್ ಕೇರ್ಲೆಸ್. ನಾನು ಕೇರ್ಲೆಸ್ ಆಗಿದ್ದೆ. ನಾನು ಕೇರ್ಲೆಸ್ ಆಗಿದ್ದೆ. ಈ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸಲ್ಲಿದೆ. ಐ ವಾಸ್ ಬೀಯಿಂಗ್ ಕೇರ್ಲೆಸ್. ನೆಕ್ಸ್ಟ್ ಲೈನ್ ನೋಡಿ, ವಿ ಆರ್ ಬೀಯಿಂಗ್ ಜೆಂಟಲ್. ವಿ ಆರ್ ಬೀಯಿಂಗ್ ಜೆಂಟಲ್. ನಾವು ಜೆಂಟಲ್ ಆಗಿದ್ದೇವೆ. ಜೆಂಟಲ್ ಮೀನ್ಸ್ ಸೌಮ್ಯವಾಗಿರೋದು ಅಥವಾ ಮೃದುವಾಗಿರೋದು, ಶಾಂತವಾಗಿರೋದು. ನೆಕ್ಸ್ಟ್ ಒನ್ ನೋಡಿ, ಡೂ ಯು ಲೈಕ್ ಬೀಯಿಂಗ್ ಸೋ ಇಗ್ನೋರೆಂಟ್. ಡೂ ಯು ಲೈಕ್ ಬೀಯಿಂಗ್ ಸೋ ಇಗ್ನೋರೆಂಟ್. ಇಗ್ನೋರೆಂಟ್ ಮೀನ್ಸ್ ಅರಿವಿಲ್ಲದ. ಡೂ ಯು ಲೈಕ್ ಅಂದರೆ ನಿನಗಿಷ್ಟನಾ. ಬೀಯಿಂಗ್ ಇಗ್ನೋರೆಂಟ್ ಅಂದರೆ ಅರಿವಿಲ್ಲದೆ ಇರುವುದು. ನಿನಗೆ ಅರಿವಿಲ್ಲದೆ ಇರೋದು ಇಷ್ಟನಾ. ಐ ವಾಸ್ ಬೀಯಿಂಗ್ ಹೆಲ್ಪ್ ಬೈ ದ ಟೀಚರ್. ಐ ವಾಸ್ ಬೀಯಿಂಗ್ ಹೆಲ್ಪ್ ಬೈ ದ ಟೀಚರ್. ನಾನು ಟೀಚರಿಂದ ಸಹಾಯ ಪಡೆಯುತ್ತಿದ್ದೆ. ಐ ವಾಸ್ ಬೀಯಿಂಗ್ ಹೆಲ್ಪ್ಡ್ ಅಂದರೆ ನಾನು ಸಹಾಯ ಪಡೆಯುತ್ತಿದ್ದೆ. ಬೈ ದ ಟೀಚರ್ ಅಂದರೆ ಟೀಚರಿಂದ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಬೀಯಿಂಗ್ ಲೇಟ್ ಐ ಕುಡ್ ನಾಟ್ ವಾಚ್ ದ ಮೂವಿ. ಬೀಯಿಂಗ್ ಲೇಟ್ ಐ ಕುಡ್ ನಾಟ್ ವಾಚ್ ದ ಮೂವಿ. ಲೇಟ್ ಆಗಿರೋದ್ರಿಂದ ನನಗೆ ಮೂವಿ ನೋಡೋದಕ್ಕೆ ಆಗಿಲ್ಲ. ಬೀಯಿಂಗ್ ಲೇಟ್, ಲೇಟ್ ಆಗಿರುವುದರಿಂದ ಅಥವಾ ಲೇಟ್ ಆಗಿರೋದಕ್ಕೆ. ಈ ವಾಕ್ಯನ ನಾವು ಬೀಯಿಂಗ್ ಬದಲು ಸಿನ್ಸ್ ಅಂತಲೂ ಹೇಳ್ಬೋದು. ಸಿನ್ಸ್ ಲೇಟ್ ಐ ಕುಡ್ ನಾಟ್ ವಾಚ್ ದ ಮೂವಿ. ಅಥವಾ ಆ್ಯಸ್ ಐ ವಾಸ್ ಲೇಟ್ ಐ ಕುಡ್ ನಾಟ್ ವಾಚ್ ದ ಮೂವಿ ಅಂತಲೂ ಹೇಳ್ಬೋದು. ಬಿಕಾಸ್ ಐ ವಾಸ್ ಲೇಟ್ ಐ ಕುಡ್ ನಾಟ್ ವಾಚ್ ದ ಮೂವಿ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ವಾಕ್ಯ ನೋಡಿ, ಐ ಹೇಟ್ ಬೀಯಿಂಗ್ ಸಿಂಗಲ್. ಐ ಹೇಟ್ ಬೀಯಿಂಗ್ ಸಿಂಗಲ್. ಸಿಂಗಲ್ ಆಗಿರೋದಕ್ಕೆ ನಾನು ಇಷ್ಟಪಡಲ್ಲ ಅಥವಾ ಸಿಂಗಲ್ ಆಗಿರೋದನ್ನು ನಾನು ದ್ವೇಷ ಮಾಡ್ತೀನಿ. ಐ ಆಮ್ ಜಸ್ಟ್ ಬೀಯಿಂಗ್ ಹಾನೆಸ್ಟ್. ಐ ಆಮ್ ಜಸ್ಟ್ ಬೀಯಿಂಗ್ ಹಾನೆಸ್ಟ್. ನಾನು ಪ್ರಾಮಾಣಿಕವಾಗಿರ್ತೀನಿ. ಸ್ಟಾಪ್ ಬೀಯಿಂಗ್ ಸೋ ಡ್ರಾಮ್ಯಾಟಿಕ್. ಸ್ಟಾಪ್ ಬೀಯಿಂಗ್ ಸೋ ಡ್ರಾಮ್ಯಾಟಿಕ್. ನಾಟಕೀಯವಾಗಿರೋದನ್ನು ನಿಲ್ಲಿಸು ಅಥವಾ ನಾಟಕ ಮಾಡೋದನ್ನು ನಿಲ್ಲಿಸು. ಐ ಲವ್ ಬೀಯಿಂಗ್ ಅರೌಂಡ್ ಯು. ನಿನ್ನೊಟ್ಟಿಗೆ ಇರುವುದನ್ನು ನಾನು ಇಷ್ಟಪಡ್ತೀನಿ. ಶಿ ಡಿಡ್ ನಾಟ್ ಲೈಕ್ ಬೀಯಿಂಗ್ ಪುವರ್. ಶಿ ಡಿಡ್ ನಾಟ್ ಲೈಕ್ ಬೀಯಿಂಗ್ ಪುವರ್. ಬಡತನದಲ್ಲಿ ಇರುವುದಕ್ಕೆ ಅವಳು ಇಷ್ಟಪಟ್ಟಿಲ್ಲ.
ಶಿ ಡಿಡ್ ನಾಟ್ ಲೈಕ್ ಅಂದರೆ ಅವಳು ಇಷ್ಟಪಟ್ಟಿಲ್ಲ ಪಾಸ್ಟಲ್ಲಿ. ಲೈಕ್ ಬೀಯಿಂಗ್ ಪುವರ್ ಅಂತ ಬಡತನದಲ್ಲಿರೋದಕ್ಕೆ. ನೆಕ್ಸ್ಟ್ ಲೈನ್ ನೋಡಿ, ಐ ಅಪಾಲೈಸ್ ಫಾರ್ ಬೀಯಿಂಗ್ ಲೇಟ್. ಐ ಅಪಾಲೈಸ್ ಫಾರ್ ಬೀಯಿಂಗ್ ಲೇಟ್. ನಾನು ಲೇಟ್ ಆಗಿರೋದಕ್ಕೆ ಕ್ಷಮೆ ಕೇಳ್ತೀನಿ. ಅಪಾಲೈಸ್ ಅಂದರೆ ಕ್ಷಮೆ ಕೇಳೋದು. ವೈ ಆರ್ ಯು ಬೀಯಿಂಗ್ ಸೋ ಡಿಸ್ಟೆಂಟ್. ವೈ ಆರ್ ಯು ಬೀಯಿಂಗ್ ಸೋ ಡಿಸ್ಟೆಂಟ್. ಡಿಸ್ಟೆಂಟ್ ಮೀನ್ಸ್ ದೂರ. ನೀವು ಯಾಕೆ ಅಷ್ಟು ದೂರ ಇದ್ದೀರಾ. ನೆಕ್ಸ್ಟ್ ಲೈನ್ ನೋಡಿ, ವಾಟ್ ಈಸ್ ರಾಂಗ್ ವಿತ್ ಬೀಯಿಂಗ್ ಸ್ಟ್ರೈಟ್ ಫಾರ್ವರ್ಡ್. ವಾಟ್ ಈಸ್ ರಾಂಗ್ ಬೀಯಿಂಗ್ ಸ್ಟ್ರೈಟ್ ಫಾರ್ವರ್ಡ್. ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಲ್ಲಿ ತಪ್ಪೇನಿದೆ. ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ನೇರ ಮಾತಾಡೋದು. ಸೊ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಲ್ಲಿ ತಪ್ಪೇನಿದೆ. ದ ಅಟ್ಮಾಸ್ಫಿಯರ್ ಈಸ್ ಬೀಯಿಂಗ್ ಪೊಲ್ಯೂಟೆಡ್. ವಾತಾವರಣ ಮಾಲಿನ್ಯವಾಗಿದೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಹೆಲ್ಪ್ಫುಲ್ ಅಂದರೆ ಇಷ್ಟು ಸಹಾಯಕನಾಗಿರೋದಕ್ಕೆ ಥ್ಯಾಂಕ್ ಯು. ಅಥವಾ ನಾವು ಹೇಳ್ತೀವಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ ಆಗಿರೋದಕ್ಕೆ ಥ್ಯಾಂಕ್ ಯು ಅಂತ. ನೆಕ್ಸ್ಟ್ ನೋಡಿ, ದ ಅಪಾರ್ಟ್ಮೆಂಟ್ ಈಸ್ ಬೀಯಿಂಗ್ ರಿಪೇರ್ಡ್. ದ ಅಪಾರ್ಟ್ಮೆಂಟ್ ಈಸ್ ಬೀಯಿಂಗ್ ರಿಪೇರ್ಡ್. ಅಪಾರ್ಟ್ಮೆಂಟ್ ರಿಪೇರ್ ಆಗ್ತಾ ಇದೆ. ರಿಪೇರ್ ಮೀನ್ಸ್ ದುರಸ್ತಿ. ಅಪಾರ್ಟ್ಮೆಂಟ್ ದುರಸ್ತಿ ಮಾಡಲಾಗುತ್ತಿದೆ ಅಂತ. ಸೊ ಗೈಸ್, ಇವಿಷ್ಟು ಎಕ್ಸಾಂಪಲ್ ಬಿ, ಬೀಯಿಂಗ್ ಆ್ಯಂಡ್ ಬೀನ್ಗೆ ಕೊಟ್ಟಿರೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.